ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಈಗಾಗಲೇ ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈವರೆಗೂ ಶಾತವಾಹನರಿಂದ ಬಹುಮನಿ ಸುಲ್ತಾನರವರೆಗೂ ಕೂಡ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಶಾಹಿ ಸುಲ್ತಾನ ಮನೆತನಗಳು ಅಂದ್ರೆ ಬಹುಮನಿ ಸಾಮ್ರಾಜ್ಯ 5 ವಿಭಾಗಗಳಾಗಿ ವಿಭಾಗವಾದಾಗ ಈ ಶಾಹಿ ಸುಲ್ತಾನ ಮನೆತನಗಳ ಆಳ್ವಿಕೆ ಹೇಗಿತ್ತು ಅಂತಕ್ಕಂಥದ್ನ ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇತ್ತೀಚೆಗೆ ನಡೆದಂತ ಮತ್ತೆ ಹಿಂದೆ ನಡೆದಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ಚಾಪ್ಟರ್ ಬಗ್ಗೆ 1 ಮಾರ್ಕ್ಸ್ ಕಡ್ಡಾಯವಾಗಿ ಬಂದೇ ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ಅಂದ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಈ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ವಿಜಯಪುರದ ಆದಿಲ್ ಶಾಹಿಗಳು ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಬಹುಮನಿ ಸಾಮ್ರಾಜ್ಯದ ಪತನದ ನಂತರ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5 ಮನೆತನಗಳಾಗಿ ವಿಭಾಗ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾರಾದ್ರೂ ಇನ್ನು ಕರ್ನಾಟಕ ಸರಣಿ ವಿಡಿಯೋಗಳನ್ನ ನೋಡಿಲ್ಲ ಇದುವರೆಗೂ ಆಗಿರ್ತಕ್ಕಂಥವನ್ನ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರ್ತದೆ, ತಾವುಗಳು ನೋಡಬಹುದು. ಅದನ್ನ ನೋಡಿ ವಿಜಯಪುರದ ಆದಿಲ್ ಶಾಹಿಗಳನ್ನ ನೋಡಿ ಅಂತ ವಿನಂತಿ ಮಾಡ್ತಾ, ಸೊ ಹಾಗಾದ್ರೆ ಈ 5 ಶಾಹಿ ಮನೆತನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಖನ್ನಲ್ಲಿ ವಿಜಯಪುರದ ಆದಿಲ್ ಶಾಹಿ ಅಂತಕ್ಕಂಥದ್ದು. ಯಾಕಂದ್ರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಈ ವಿಜಯಪುರದ ಆದಿಲ್ ಶಾಹಿಗಳ ಮನೆತನದ ಸ್ಥಾಪಕ ಯಾರು ಅಂದ್ರೆ ಯೂಸೆಫ್ ಆದಿಲ್ ಶಾ ಅಂತ. ಹೇಳಿ, ಯೂಸೆಫ್ ಆದಿಲ್ ಶಾ. ಯಾಕಂದ್ರೆ 5 ಶಾಹಿ ಮನೆತನಗಳು ಮತ್ತು ಅದರ ಸ್ಥಾಪಕರುಗಳನ್ನ ಮ್ಯಾಥ್ಯೂ ಫಾಲೋಯಿಂಗ್ಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ವಿಜಯಪುರದ ಆದಿಲ್ ಶಾಹಿಗಳ ಮನೆತನದ ಸ್ಥಾಪಕ ಯೂಸೆಫ್ ಆದಿಲ್ ಶಾಹಿ. ಈತ ಮೂಲತಃ ಭಾರತೀಯನಲ್ಲ, ವಿದೇಶದಿಂದ ಭಾರತಕ್ಕೆ ಬಂದು ಬಹುಮನಿ ಸುಲ್ತಾನ 3ನೇ ಮೊಹಮ್ಮದ್ ಶಾನ ಆಸ್ಥಾನದಲ್ಲಿ ಸೇವಕನಾಗಿ ಸೇರಿ ತನ್ನ ಕರ್ತವ್ಯ ಮತ್ತು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದಲೇ ಕರ್ತವ್ಯವನ್ನು ನಿರ್ವಹಿಸಿದ್ರಿಂದ ಈತನನ್ನ ವಿಜಯಪುರದ ತರಫ್ದಾರನಾಗಿ, ತರಫ್ ಅಂದ್ರೆ ಈಗಾಗಲೇ ಹೇಳಿದೀವಿ, ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಅಂದ್ರೆ ಈತ ವಿದೇಶದಿಂದ ಬಹುಮನಿ ಸುಲ್ತಾನ ಮನೆತನಕ್ಕೆ ಬರ್ತಾನೆ, ಬಂದು 3ನೇ ಮೊಹಮ್ಮದ್ ಶಾನ ಆಸ್ಥಾನದಲ್ಲಿ ಸೇವಕನಾಗಿ ಸೇರ್ಕೊಳ್ತಾನೆ. ಈತನ ಪ್ರಾಮಾಣಿಕತೆಯನ್ನ ಗಮನಿಸಿ ಹಂತವಾಗಿ ಈತನನ್ನ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಈತ ವಿಜಯಪುರದ ತರಫ್ದಾರನಾಗಿ ನೇಮಕ ಆಗ್ತಾನೆ. ಇತ್ತೀಚಿನ ಕೆಇಎ KPSC ಪ್ರಶ್ನೆಗಳನ್ನ ನೋಡಿದಾಗ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ಯಾವ ಪಾರ್ಟ್ ಅನ್ನು ಕೂಡ ನೆಗ್ಲೆಕ್ಟ್ ಮಾಡಂಗಿಲ್ಲ, ವಿವರಣಾತ್ಮಕವಾಗಿಯೇ ಓದಬೇಕಾದಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾಕಂದ್ರೆ ಎ ಸರಿ ಆರ್ ಸರಿ, ಹೇಗೆ ಆರ್ ಕಾರಣವಾಗಿಲ್ಲ ಅನ್ನೋ ಪ್ರಶ್ನೆಗಳು ಬರೋದ್ರಿಂದ ಈ ರೀತಿಯಾಗಿ ಇರ್ತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಗಳು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇಲ್ಲಿ 3 ಪಾಯಿಂಟ್ ರೈಸ್ ಆಗುತ್ತೆ. ಒಂದು, ವಿದೇಶದಿಂದ ಭಾರತಕ್ಕೆ ಬಂದ. ಎರಡನೇದು, 3ನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಈತ ಕೆಲ್ಸಕ್ಕೆ ಸೇರ್ಕೊಂಡ. ನಂತರ 3ನೇ ಪಾಯಿಂಟ್ ಏನು, ವಿಜಯಪುರದ ತರಫ್ದಾರನಾಗಿ ನೇಮಕನಾದ. ಈ ರೀತಿ ಕಾನ್ಸೆಪ್ಟ್ ಬೇಸ್ಡ್ ನಮ್ಗೆ ಅರ್ಥ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಮೊಹಮ್ಮದ್ ಗವಾನ್ ಬಹುಮನಿ ಸುಲ್ತಾನರ ಪ್ರಬಲ ಪ್ರಧಾನಮಂತ್ರಿಯ ಸಾವಿನ ನಂತರ ಬಹುಮನಿ ಸಾಮ್ರಾಜ್ಯ ದುರ್ಬಲ ಆಗುತ್ತೆ. ಆಗ ಈತ ವಿಜಯಪುರದಲ್ಲಿ ಆದಿಲ್ ಶಾಹಿ, ವಿಜಯಪುರದಲ್ಲಿ ಯಾವ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ, ಆದಿಲ್ ಶಾಹಿ. ಈ ತರದ್ನು ಕೂಡ ಮ್ಯಾಥ್ಯೂ ಫಾಲೋಯಿಂಗ್ ಕೊಡ್ತಾರೆ. 5 ಮನೆತನಗಳು ಮತ್ತು ಆ ಮನೆತನಗಳನ್ನ ಏನಂತ, ಎಲ್ಲಿಂದ ಆಳ್ವಿಕೆ ಮಾಡಿವೆ ಅಂತಕ್ಕಂಥದ್ನ ಆದಿಲ್ ಶಾಹಿ ಮನೆತನ ಅಂತ ಕರಿತೀವಿ. ವಿಜಯಪುರದ ಆದಿಲ್ ಶಾಹಿ ಮನೆತನವನ್ನ ಸ್ಥಾಪಿಸ್ತಾನೆ. ಮತ್ತೆ ಮೋಸ್ಟ್ ವೆರಿ ಇಂಪಾರ್ಟೆಂಟ್, 2015 KSET ಎಕ್ಸಾಮ್ ಅಲ್ಲಿ ಕೇಳಿದ್ರು, ಈತ ಶಿಯಾ ಧರ್ಮವನ್ನ ರಾಜ್ಯ ಧರ್ಮವಾಗಿ ಘೋಷಣೆ ಮಾಡ್ತಾನೆ. ಇದುವರೆಗೂ ಸುನ್ನಿ ಧರ್ಮ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿತ್ತು. ಇವನ ಆಳ್ವಿಕೆಯ ಕಾಲದಲ್ಲಿ ಶಿಯಾ ಧರ್ಮ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈತ ಶಿಯಾ ಮುಸ್ಲಿಂ ಪಂಥಕ್ಕೆ ಸೇರಿದ್ದ. ಆದ್ರೂ ಕೂಡ ಮರಾಠರ ಮುಕುಂದರಾಯರ ಮಗಳನ್ನ ವಿವಾಹವಾಗಿ ಅವಳಿಂದ ಪ್ರಭಾವಿತಳಾಗಿ ಜಜಿಯಾ ಕಂದಾಯವನ್ನ ರದ್ದುಗೊಳಿಸಿ ಹಿಂದೂಗಳಿಗೆ ಉನ್ನತ ಹುದ್ದೆಯನ್ನ ನೇಮಿಸಿದನು. ಅಂದ್ರೆ ಈತ ಮುಸಲ್ಮಾನನಾದರೂ ಕೂಡ ಹಿಂದೂಗಳ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಹಾಗಾಗಿ ಜಜಿಯಾ ಕಂದಾಯವನ್ನ ರದ್ದುಗೊಳಿಸಿದ. ಜಜಿಯಾ ಕಂದಾಯ ಅಂದ್ರೆ ಹಿಂದೂಗಳ ಮೇಲೆ ವಿಧಿಸುವ ತಲೆ ಕಂದಾಯ. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂತ 2 ಪಾಯಿಂಟ್ ಈ ಪೇಜ್ ಅಲ್ಲಿ, ಒಂದು, ಶಿಯಾ ಧರ್ಮವನ್ನ ರಾಜ್ಯ ಧರ್ಮವಾಗಿ ಘೋಷಣೆ ಮಾಡ್ತಾರೆ. ಎರಡನೇದು, ಜಜಿಯಾ ಕಂದಾಯವನ್ನ ರದ್ದುಗೊಳಿಸ್ತಾರೆ. ಮೂರನೇದು, ಹಿಂದೂಗಳಿಗೂ ಕೂಡ ಉನ್ನತ ಹುದ್ದೆಗಳನ್ನ ನೀಡ್ತಾರೆ. ಮತ್ತು ಮರಾಠ ಸಂತತಿಯ ಮುಕುಂದರಾಯರ ಮಗಳನ್ನ ವಿವಾಹವಾಗಿರ್ತಾರೆ.
ಈ ರೀತಿ ಒಂದು ಸಾರಾಂಶವನ್ನ ನೋಡಿದಾಗ ಯಾವ್ಯಾವ ಪಾಯಿಂಟ್ ಗಳನ್ನ ಅಲ್ಲಿಂದ ರಿಸೀವ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಇತ್ತೀಚೆಗೆ ಕೆಇಎ ಮತ್ತು ಕೆಪಿಎಸ್ಸಿಗಳು ಒಬ್ಬನೇ ವ್ಯಕ್ತಿಯ ಬಗ್ಗೆ 4 ಪಾಯಿಂಟ್ ಗಳನ್ನ ಕೇಳಿ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 3 ಸರಿ, ಹೇಳಿಕೆ 4 ಸರಿ ಅಂತ ಕೇಳೋ ಸಾಧ್ಯತೆಗಳು ಇರೋದ್ರಿಂದ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಸಂಪೂರ್ಣ ಮಾಹಿತಿ ವಿವರಣಾತ್ಮಕವಾಗಿ ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರೋದು, ಹಿಂದೂಗಳನ್ನ ಉದಾರವಾಗಿ ನೋಡ್ಕೊಳ್ತಾರೆ ಮತ್ತು ಪೋರ್ಚುಗೀಸ್ ವೈಸ್ರಾಯ್ ಅಲ್ಬುಕರ್ಕ್ ವಿಜಯನಗರದ ಅರಸ ಕೃಷ್ಣದೇವರಾಯನ ಸಹಾಯದಿಂದ ಯೂಸಫ್ನನ್ನ ಸೋಲಿಸಿ ಗೋವಾವನ್ನ ಗೆದ್ದುಕೊಂಡನು. ಇಲ್ಲಿ ಈಗಾಗಲೇ ಗೊತ್ತಿದ್ದಂಗೆ ಜಜಿಯಾ ತಲಕಂದಾಯವನ್ನು ರದ್ದುಗೊಳಿಸಿ ಹಿಂದೂಗಳನ್ನ ಉದಾರವಾಗಿ ನೋಡ್ಕೊಳ್ತಾನೆ, ಹೌದಲ್ವಾ? ಇದೇ ಸಂದರ್ಭಕ್ಕೆ ಭಾರತಕ್ಕೆ ಪೋರ್ಚುಗೀಸರ ಆಗಮನ ದಕ್ಷಿಣ ಭಾರತಕ್ಕಾಗಿರುತ್ತೆ. ಪೋರ್ಚುಗೀಸರಿಗೂ ಮತ್ತು ವಿಜಯನಗರದ ಅರಸ ಕೃಷ್ಣದೇವರಾಯರಿಗೂ ಒಂದು ಉತ್ತಮವಾದಂತ ಸ್ನೇಹ ಪ್ರಾರಂಭ ಆಗಿರುತ್ತೆ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಪೋರ್ಚುಗೀಸರು ಬಹುಮನಿ ಸುಲ್ತಾನರ ವಿರುದ್ಧ ಹೋರಾಡಲು ಕೃಷ್ಣದೇವರಾಯರಿಗೆ ಕುದುರೆಗಳ ಸಹಾಯವನ್ನ ಮಾಡ್ತಾರೆ. ಸ್ಥಳೀಯವಾಗಿ ಪ್ರದೇಶಗಳನ್ನ ಗೆಲ್ಲಲು ಕೃಷ್ಣದೇವರಾಯರು ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಓದಿದೀವಿ. ಸೊ ಇಲ್ಲಿ ಗಮನಿಸಿ ಸ್ನೇಹಿತರೆ, ಪೋರ್ಚುಗೀಸರು ವಿಜಯಪುರದ ಆದಿಲ್ ಶಾಹಿಯ ಮೇಲೆ ಅಥವಾ ಯೂಸೆಫ್ ಆದಿಲ್ ಶಾನ ಮೇಲೆ ದಾಳಿ ಮಾಡ್ತಾರೆ. ಯೂಸೆಫ್ ಆದಿಲ್ ಶಾನ ಮೇಲೆ ದಾಳಿ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಯೂಸೆಫ್ ಆದಿಲ್ ಶಾನ ಮೇಲೆ ಪೋರ್ಚುಗೀಸರು ದಾಳಿ ಮಾಡ್ತಾರೆ. ಈ ದಾಳಿಗೆ ಪೋರ್ಚುಗೀಸರು ಯೂಸೆಫ್ ಆದಿಲ್ ಶಾನ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಗೆ ಕೃಷ್ಣದೇವರಾಯರು ಪೋರ್ಚುಗೀಸರಿಗೆ ಸಹಾಯವನ್ನ ಮಾಡ್ತಾರೆ. ಕೃಷ್ಣದೇವರಾಯರ ಸಹಾಯವನ್ನ ಪಡೆದ ಪೋರ್ಚುಗೀಸರು ಯೂಸೆಫ್ ಆದಿಲ್ ಶಾನನ್ನ ಸೋಲಿಸಿ ಗೋವಾವನ್ನ ಗೆದ್ಗಂತಾರೆ. ಗೋವಾ ಗೆದ್ದಿದ್ಯಾರು? ಪೋರ್ಚುಗೀಸರು. ಗೆಲ್ಲಿಕ್ಕೆ ಸಹಾಯ ಮಾಡಿದಂತ ಸ್ಥಳೀಯ ರಾಜ ಯಾರು? ಕೃಷ್ಣದೇವರಾಯ. ಯಾರನ್ನ ಸೋಲಿಸಿ? ಯೂಸೆಫ್ ಆದಿಲ್ ಶಾನನ್ನ ಸೋಲಿಸಿ. ಯಾವ ಪ್ರದೇಶವನ್ನ ಗೆದ್ರು? ಗೋವಾವನ್ನ ಗೆದ್ರು. ನಿಮಗೆ ಗೊತ್ತು, ಪೋರ್ಚುಗೀಸರು ಮಾತಾಡ್ಬೇಕಾದ್ರೆ ಮಾತಾಡೋಣ. ಗೋವಾ ಬಹುದೀರ್ಘ ಕಾಲ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿ ಗೋವಾವನ್ನು ಕಳೆದುಕೊಂಡಂತ ವಿಜಯಪುರದ ಆದಿಲ್ ಶಾಹಿ ಯೂಸೆಫ್ ಆದಿಲ್ ಶಾ. ಓಕೆ. ಜೊತೆಗೆ ವಿಜಯನಗರದ ಅರಸ ಕೃಷ್ಣದೇವರಾಯನ ಮೇಲೆ ಜಿಹಾದ್ ಯುದ್ಧವನ್ನ ಹೂಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತು, ವಿಜಯನಗರಕ್ಕೂ ಮತ್ತು ಬಹುಮನಿ ಸುಲ್ತಾನ್ರಿಗೂ ಅಥವಾ ಶಾಹಿ ಸುಲ್ತಾನ್ರಿಗೂ ನಿರಂತರ ಸಂಘರ್ಷಗಳಿದ್ದು. ಈ ಯುದ್ಧದಲ್ಲಿ 1510ರಲ್ಲಿ ಕೋವಿಲಕೊಂಡದಲ್ಲಿ ಒಂದು ಯುದ್ಧ ಆಗುತ್ತೆ, ಕೃಷ್ಣದೇವರಾಯ ವರ್ಸಸ್ ಯೂಸೆಫ್ ಆದಿಲ್ ಶಾ. ಇಲ್ಲಿ ಕೃಷ್ಣದೇವರಾಯನಿಂದ ಯೂಸೆಫ್ ಆದಿಲ್ ಶಾ ಕೊಲೆಯಾಗ್ತಾನೆ. ಕೃಷ್ಣದೇವರಾಯನಿಂದ ಯೂಸೆಫ್ ಆದಿಲ್ ಶಾ ಕೊಲೆಯಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಈ ರೀತಿ ಯೂಸೆಫ್ ಆದಿಲ್ ಶಾನ ಆಳ್ವಿಕೆಯನ್ನ ಗಮನಿಸಬಹುದು. ಸ್ನೇಹಿತರೆ, ಇದಾದ್ಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾರೆ. ಇವರು ಕೇವಲ 9 ವರ್ಷದವರಾದ್ರಿಂದ ಕಮಲ್ ಖಾನ್ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಟೀಚರ್ಸ್ ಎಕ್ಸಾಮ್, ಕೆಸೆಟ್, ನೆಟ್ ಎಕ್ಸಾಮ್ಗಳಲ್ಲಿ ಈ ತರ ಡೆಪ್ತ್ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ, ಪರ್ಷಿಯಾದ ಚಕ್ರವರ್ತಿ ಈತನ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸಿ ಸುಲ್ತಾನ್ ಎಂಬ ಬಿರುದನ್ನ ನೀಡುತ್ತಾನೆ. ಅಂದ್ರೆ ಪರ್ಷಿಯಾದ ಚಕ್ರವರ್ತಿಯಿಂದ ಈತ ಮಾನ್ಯತೆಯನ್ನ ಪಡಿತಾನೆ. ಪರ್ಷಿಯಾದ ಚಕ್ರವರ್ತಿಯಿಂದ ಈತ ಮಾನ್ಯತೆಯನ್ನ ಪಡೆದು ಸುಲ್ತಾನ್ ಎಂಬ ಪದವಿಯನ್ನ ಪಡಿತಾನೆ. ಮತ್ತು ಈತನ ಮೇಲೆ ದಾಳಿ ಮಾಡಿ ಸೋಲಿಸಿದ ಕೃಷ್ಣದೇವರಾಯರು ರಾಯಚೂರನ್ನ ಗೆದ್ಗಂತಾರೆ. ಅಂದ್ರೆ ಕೃಷ್ಣದೇವರಾಯರ ಸಮಕಾಲೀನವಾಗಿ ಈತನು ಕೂಡ ಅಧಿಕಾರವನ್ನ ಮಾಡ್ತಾನೆ ಮತ್ತು ಕೃಷ್ಣದೇವರಾಯರಿಂದ ಸೋತು ರಾಯಚೂರನ್ನ ಕಳ್ಕೊಳ್ತಾನೆ. ಅರ್ಥ ಆಯ್ತಾ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಾದ್ಮೇಲೆ ಮುಲ್ಲಾ ಖಾನ್ ಅಂತ ಕೆಲವು ಕಾಲ ಆಳ್ವಿಕೆಯನ್ನ ನಡೆಸ್ತಾನೆ. ಕಾಲಾನುಕ್ರಮಕ್ಕೆ ಏನಾದರೂ ಕೇಳುವ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್, ಫಸ್ಟ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಎಕ್ಸಾಮ್ಗೆ, 1ನೇ ಇಬ್ರಾಹಿಂ ಆದಿಲ್ ಶಾ. ಈತ ಮತ್ತೆ ಸುನ್ನಿ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾನೆ. ಯೂಸೆಫ್ ಆದಿಲ್ ಶಾ ಶಿಯಾ ಪಂಗಡಕ್ಕೆ ಆದ್ಯತೆಯನ್ನ ನೀಡಿದ್ದ, ಈತ ಮತ್ತೆ ಸುನ್ನಿ ಪಂಗಡಕ್ಕೆ ಆದ್ಯತೆಯನ್ನ ನೀಡ್ತಾನೆ. ನೋಡಿ, ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದರೆ ಕೆಪಿಎಸ್ಸಿ ಯುಪಿಎಸ್ಸಿ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ದಖನಿ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದಂತಹ ವಿಜಯಪುರದ ಸುಲ್ತಾನ ಯಾರು ಅಂತ 1ನೇ ಇಬ್ರಾಹಿಂ ಆದಿಲ್ ಶಾ. ಈ 2026ರಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ. ಈತ ಪರ್ಷಿಯನ್ ಭಾಷೆಗೆ ಬದಲಾಗಿ ದಖನಿ ಭಾಷೆಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಅಂದ್ರೆ ಉರ್ದು, ಕನ್ನಡ, ಮರಾಠಿ ಭಾಷೆಗಳಿಗೆ ಆದ್ಯತೆಯನ್ನ ನೀಡಿದಂತ ವಿಜಯಪುರದ ಆದಿಲ್ ಶಾಹಿ ಇಬ್ರಾಹಿಂ ಆದಿಲ್ ಶಾ. ದಖನಿ ಲ್ಯಾಂಗ್ವೇಜ್ ಅಂದ್ರೆ ಯಾವುವು? ಕನ್ನಡ, ಉರ್ದು, ಮರಾಠಿ. ಇವು ದಕ್ಷಿಣ ಭಾರತದಲ್ಲಿದ್ದಂತ ಪ್ರಮುಖ ಭಾಷೆಗಳು. ಇದುವರೆಗೂ ಆಡಳಿತದಲ್ಲಿ ಏನಾಗ್ತಾ ಇತ್ತು? ಮುಸಲ್ಮಾನ ಸುಲ್ತಾನರು ಪರ್ಷಿಯನ್ ಭಾಷೆಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಈತ ಏನ್ ಮಾಡ್ತಾನೆ? ಸ್ಥಳೀಯ ಆಡಳಿತ ಉತ್ತಮವಾಗಿರ್ಲಿ ಅಂತ ಸ್ಥಳೀಯ ಭಾಷೆಗಳಿಗೆ ಆದ್ಯತೆಯನ್ನ ನೀಡ್ತಾನೆ. ಸ್ಥಳೀಯ ಭಾಷೆಗಳಿಗೆ ಅಥವಾ ದಖನಿ ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ನೀಡಿದಂತ ಮೊದಲ ವಿಜಯಪುರದ ಸುಲ್ತಾನ 1ನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಈತ ಇಬ್ರಾಹಿಂಪುರ ಎಂಬ ಬಡಾವಣೆಯನ್ನ ನಿರ್ಮಾಣ ಮಾಡ್ತಾನೆ. ಜೊತೆಗೆ ರಾಮರಾಯನೊಂದಿಗೆ ಹೋರಾಡಿ ಸೋಲ್ತಾನೆ. ಅರ್ಥ ಆಯ್ತಾ? ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್.
ಒಂದು ದಖನಿ ಭಾಷೆಯನ್ನ ಆಡಳಿತ ಭಾಷೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದು, ಇನ್ನೊಂದು ಇಬ್ರಾಹಿಂಪುರ ಎಂಬ ಬಡಾವಣೆಯನ್ನ ನಿರ್ಮಿಸಿದ್ದು. ಈ 2 ಪಾಯಿಂಟ್ ನ ಹೆಚ್ಚು ಫೋಕಸ್ ಮಾಡಿ. ನೆಕ್ಸ್ಟ್, 1ನೇ ಆಲಿ ಆದಿಲ್ ಶಾ. ನೋಡಿ, ಇಲ್ಲಿ ವಿಜಯಪುರ ಸುಲ್ತಾನ್ ಇದಾರಲ್ಲ, ಇವ್ರು ಆಲ್ಮೋಸ್ಟ್ ಒಂದೊಂದು ಪಾಯಿಂಟ್ ಆಗಿ ಇವ್ರು ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಯಾಕಂದ್ರೆ 1ನೇ ಇಬ್ರಾಹಿಂ ಆದಿಲ್ ಶಾನ ಮಗನಾದ ಈತ ಮತ್ತೆ ಶಿಯಾ ಪಂಥವನ್ನ ಬೆಂಬಲಿಸ್ತಾನೆ. ಇದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ. ಮೇನ್ ನಿಮ್ಗೆ ಯೂಸಫ್ ಆದಿಲ್ ಶಾ ಶಿಯಾ ಪಂಥವನ್ನ ಆಡಳಿತ ಧರ್ಮವನ್ನಾಗಿ ಮಾಡ್ದ ಅನ್ನೋದು ನೆನಪಿರ್ಲಿ ನಿಮ್ಗೆ. ಸೊ ಧರ್ಮ ಸಹಿಷ್ಣನಾದ ಈತ ರಾಮರಾಯನೊಂದಿಗೆ ಮಿತ್ರತ್ವವನ್ನು ಬೆಳೆಸಿ ರಾಮರಾಯನ ದತ್ತುಪುತ್ರನಂತಿರ್ತಾನೆ. ಅಹಮದ್ ನಗರದ ನಿಜಾಂ ಶಾಹಿಯಿಂದ ಕಲ್ಯಾಣ ಕೋಟೆಯನ್ನ ಗೆಲ್ತಾನೆ. ಒಟ್ಟು ರಾಮರಾಯನೊಂದಿಗೆ ಇಲ್ಲಿ ಈ ಪೇಜ್ ಅಲ್ಲಿ ನೀವು ತುಂಬಾ ನೆನ್ಪಿಡ್ಬೇಕಾಗಿರ್ತಕ್ಕಂಥ ಪಾಯಿಂಟ್, ರಾಮರಾಯನೊಂದಿಗೆ ಈತನ ಬಾಂಧವ್ಯ ಅತಿ ಉತ್ತಮವಾಗಿತ್ತು ಆರಂಭದಲ್ಲಿ. ಮುಂದೇನಾಯ್ತು ನೋಡೋಣ. ಆರಂಭದಲ್ಲಿ ಅತಿ ಉತ್ತಮವಾಗಿತ್ತು. ಈ ಪಾಯಿಂಟ್ ಸ್ವಲ್ಪ ನಿಮ್ಗೆ ನೆನ್ಪಿರ್ಲಿ. ನೆಕ್ಸ್ಟ್, ಈ ರಾಮರಾಯ ಕಂಟಿನ್ಯೂಸ್ ಆಗಿ ಏನಾಗ್ತದೆ, ಒಡೆದು ಹಾಳುವ ನೀತಿಯನ್ನ ಅನುಸರಿಸ್ತಾನೆ. ಒಂದು ಮನೆತನದ ಮೇಲೆ ಇನ್ನೊಂದು ಮನೆತನ, 5 ಮನೆತನಗಳ ಮೇಲೆ ಪರಸ್ಪರರ ಮೇಲೆ ಎತ್ತಿ ಕಟ್ಟಿ ಯುದ್ಧ ಮಾಡ್ತಕ್ಕಂಥ ಕೆಲಸವನ್ನ ರಾಮರಾಯ ವಿದೇಶಾಂಗ ನೀತಿಯಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಇದರಿಂದ ಬೇಸತ್ತ ಈತ 1ನೇ ಆಲಿ ಆದಿಲ್ ಶಾ ಏನ್ ಮಾಡ್ತಾನೆ, ಅಹಮದ್ ನಗರದ ರಾಜಪುತ್ರಿ ಚಾಂದ್ ಬೀಬಿಯನ್ನ ವಿವಾಹವಾಗ್ತಾನೆ. ಚಾಂದ್ ಬೀಬಿಯನ್ನ ವಿವಾಹವಾಗಿ ಶಾಹಿ ಸುಲ್ತಾನರು ಮೈತ್ರಿಕೂಟವನ್ನ ಮಾಡಿಕೊಳ್ಳಲಿಕ್ಕೆ ಸಹಕಾರವನ್ನ ಮಾಡ್ತಾನೆ. ಸೊ ಹಾಗಾಗಿ 1ನೇ ಆಲಿ ಅಹಮದ್ ಶಾ ಈ ಕೆಳಗಿನ ಯಾವ ಮನೆತನದೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸ್ತಾ ಅಂತ ಕೇಳ್ಬೋದು, ಅಥವಾ ಈ ಕೆಳಗಿನ ಅಹಮದ್ ನಗರದ ಯಾವ ರಾಣಿಯನ್ನ ಈತ ವಿವಾಹವಾಗಿದ್ದ ಅಂತ ಕೇಳ್ಬೋದು. ಅಹಮದ್ ನಗರದ ರಾಣಿ ಚಾಂದ್ ಬೀಬಿಯನ್ನ ಈತ ವಿವಾಹವಾಗಿ ಶಾಹಿ ಸುಲ್ತಾನರ ಮೈತ್ರಿಕೂಟವನ್ನ ಮಾಡಿಕೊಂಡು ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಅವನತಿಗೆ ಕಾರಣನಾದಂತ ವಿಜಯಪುರದ ಆದಿಲ್ ಶಾಹಿ ಮನೆತನದ ದೊರೆ 1ನೇ ಆಲಿ ಆದಿಲ್ ಶಾ. ಅಂದ್ರೆ ಈತ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದ ಅಂತಕ್ಕಂಥ ಪಾಯಿಂಟ್ ನಿಮಗೆ ಗೊತ್ತಿರಲಿ. ಜೊತೆಗೆ ನಮ್ಮ 2018 PU ಲೆಕ್ಚರರ್ ಎಕ್ಸಾಮ್ ಕೇಳಿದರೆ ವಿಜಯಪುರದಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಿದವರು ಯಾರು ಅಂತ, ಈತ 5 ಬಾಗಿಲುಗಳಿಂದ ಕೂಡಿದ ಕೋಟೆಯನ್ನ ವಿಜಯಪುರದಲ್ಲಿ ನಿರ್ಮಾಣ ಮಾಡ್ತಾನೆ. 5 ಬಾಗಿಲುಗಳಿಂದ ಕೂಡಿದ ಕೋಟೆಯನ್ನ ವಿಜಯಪುರದಲ್ಲಿ ನಿರ್ಮಾಣ ಮಾಡ್ತಾನೆ. ಇದರ ಜೊತೆಗೆ ವಿಜಯಪುರದ ಕೋಟೆಯ ಜೊತೆಗೆ ಚಾಂದ್ ಬಾವಡಿ ಕೊಳ, ಜಾಮಿ ಮಸೀದಿ, ಗಗನ ಮಹಲ್ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾನೆ. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಗಗನ್ ಮಹಲ್ ಕಟ್ಟಡವನ್ನ ನಿರ್ಮಿಸಿದವರು ಯಾರು ಅಂತ, ಅಥವಾ ಈತ ನಿರ್ಮಿಸಿದ ಕಟ್ಟಡಗಳು ಯಾವುವು. ನೆನೆ PC ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಏನಂತ, ಶೇರ್ ಶಾ ಸೂರಿ ನಿರ್ಮಿಸಿಲ್ಲದ ಕಟ್ಟಡ ಯಾವುದು ಅಂತ. ಅದೇ ರೀತಿ 1ನೇ ಆಲಿ ಆದಿಲ್ ಶಾ ನಿರ್ಮಿಸಿದ ಕಟ್ಟಡಗಳು ಯಾವುವು ಅಂತ ಕೇಳಿದ್ರೆ, ಒಂದು ವಿಜಯಪುರಕ್ಕೆ ಕೋಟೆ, ಚಾಂದ್ ಬಾವಡಿ ಕೊಳ, ವಿಜಯಪುರದಲ್ಲಿ ಜಾಮಿ ಮಸೀದಿ ಮತ್ತು ಗಗನ್ ಮಹಲ್ ಗಳನ್ನ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ 2ನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಯಾರು ಹೇಳ್ರಿ, 2ನೇ ಇಬ್ರಾಹಿಂ ಆದಿಲ್ ಶಾ ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್. ಈತ ವಿಜಯಪುರದ ಅರಸರಲ್ಲೇ ಶ್ರೇಷ್ಠನಾಗಿರ್ತಾನೆ. ಅಪ್ರಾಪ್ತನಾಗಿದ್ರಿಂದ ರಾಣಿ ಚಾಂದ್ ಬೀಬಿ ಕಮಲಾ ಖಾನನನ್ನ ರಾಜಪ್ರತಿನಿಧಿಯಾಗಿ ನೇಮಿಸ್ತಾಳೆ. ನಂತರ ಕಿಶ್ವರ್ ಖಾನ್ ಅಂತಕ್ಕಂಥವನು ಕಮಲಾ ಖಾನನನ್ನ ಕೊಂದು ರಾಜಪ್ರತಿನಿಧಿ ಆಗ್ತಾನೆ. ಅಂದ್ರೆ ಇಲ್ಲಿ ಈ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಸರ್ ಅಂದ್ರೆ ಅಷ್ಟೇನ್ ತಲೆ ಕೆಡಿಸ್ಕೋಬೇಡಿ, ಬಟ್ ಎಕ್ಸಾಮ್ ಡೀಪ್ ಆಗಿ ಬರೋದ್ರಿಂದ ಈ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಹೇಳಿದೆ. ಒಟ್ಟ 2ನೇ ಇಬ್ರಾಹಿಂ ಆದಿಲ್ ಶಾನ ತಾಯಿ ರಾಣಿ ಚಾಂದ್ ಬೀಬಿ ಕಮಲಾ ಖಾನನನ್ನ ರಾಜಪ್ರತಿನಿಧಿಯಾಗಿ ನೇಮಿಸ್ತಾಳೆ. ಆಂತರಿಕ ಸಂಘರ್ಷದಲ್ಲಿ ಕಿಶ್ವರ್ ಖಾನ್ ಅಂತಕ್ಕಂಥವನು ಕಮಲಾ ಖಾನನನ್ನ ಕೊಂದು ಈತನ ಪ್ರತಿನಿಧಿ ಆಗ್ತಾನೆ. ತದನಂತರದಲ್ಲಿ ಕಿಶ್ವರ್ ಖಾನನ ಒಳ ಒಂದು ಸಂಚನ್ನ ಅರಿತಂತ ರಾಣಿ ಚಾಂದ್ ಬೀಬಿ ಆತನನ್ನೂ ತೆಗೆದು ಅಫ್ಜಲ್ ಖಾನನನ್ನ ಪ್ರಧಾನಿಯಾಗಿ ನೇಮಿಸ್ತಾಳೆ. ಒಟ್ಟು 2ನೇ ಇಬ್ರಾಹಿಂ ಆದಿಲ್ ಶಾನ ಆಡಳಿತದ ಆರಂಭದಲ್ಲಿ ಕಮಲಾ ಖಾನ್, ಕಿಶ್ವರ್ ಖಾನ್, ಅಫ್ಜಲ್ ಖಾನ್ ಅಂತ 3 ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ತುಂಬಾ ಏನಾದ್ರು ಡೆಪ್ತ್ ಆಗಿ ಕೇಳಿದ್ರೆ ಈ ಪಾಯಿಂಟ್ ಗಳ ಗೊತ್ತಿರ್ಲಿ ಅಂತ ಹೇಳ್ತೀನಿ. ಸಾಧಾರಣ ಈ ಪಾಯಿಂಟ್ ಗಳ ಮೇಲೆ ಕೇಳುವ ಸಾಧ್ಯತೆ ಕಡಿಮೆ. ಅರ್ಥ ಆಯ್ತಾ? ನೋಡಿ, ನಂತರ ದಿಲ್ವಾರ್ ಖಾನ್ ಎಂಬ ರಾಜಪ್ರತಿನಿಧಿ 8 ವರ್ಷಗಳ ಕಾಲ ರಾಜ್ಯವನ್ನ ರಕ್ಷಿಸ್ತಾನೆ. ಗೋಲ್ಕಂಟಾದ ಸುಲ್ತಾನನ ಸಹೋದರಿ ತಾಜ್ ಸುಲ್ತಾನಳನ್ನ ಇಬ್ರಾಹಿಂ ಆದಿಲ್ ಶಾ ವಿವಾಹವಾಗ್ತಾನೆ. ಸೊ ನೋಡಿ, ಇಬ್ರಾಹಿಂ ಆದಿಲ್ ಶಾನ ನೆಚ್ಚಿನ ಮಡದಿ ತಾಜ್ ಸುಲ್ತಾನ್ ಯಾವ ಮನೆತನಕ್ಕೆ ಸೇರಿದ್ದಳು ಅಂತ ಕೇಳಿದ್ರೆ ಗೋಲ್ಕಂಡಾದ ಕುತುಬ್ ಶಾಹಿ ಮನೆತನಕ್ಕೆ ಸೇರಿದ್ದಳು. ಅಥವಾ ಇಬ್ರಾಹಿಂ ಆದಿಲ್ ಶಾಹಿ ಗೋಲ್ಕಂಡಾದ ಈ ಕೆಳಗಿನ ಯಾವ ರಾಜಕುಮಾರಿಯನ್ನ ವಿವಾಹವಾಗಿದ್ದ ಅಂದ್ರೆ ತಾಜ್ ಸುಲ್ತಾನಳನ್ನ ವಿವಾಹವಾಗಿದ್ದ. ಗೋಲ್ಕಂಡಾದೊಂದಿಗೆ
ವೈವಾಹಿಕ ಸಂಬಂಧ ಬೆಳೆಸಿದ ವಿಜಯಪುರದ ಸುಲ್ತಾನ ಯಾರು ಅಂದ್ರೆ ಇಬ್ರಾಹಿಂ ಆದಿಲ್ ಶಾ. ಈ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್. ಇಬ್ರಾಹಿಂ ಸಹೋದರಿಯನ್ನ ಅಹಮದ್ ನಗರದ ರಾಜಪುತ್ರನಿಗೆ ಕೊಟ್ಟು ವಿವಾಹ ಮಾಡಿರ್ತಾನೆ. ಇದರ ಜೊತೆಗೆ 1600ರಲ್ಲಿ ಅಕ್ಬರ್ನ ಸೇನೆ ಅಹಮದ್ ನಗರವನ್ನ ವಶಪಡಿಸಿಕೊಂಡಾಗ ಅಪಾರವಾದ ಸಂಪತ್ತನ್ನ ನೀಡಿ ಇಬ್ರಾಹಿಂ ತನ್ನ ಮಗಳು ಅಕ್ಬರನ ಮಗ ದನಿಯಾಲ್ಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅಂದ್ರೆ 1600ರಲ್ಲಿ ಅಹಮದ್ ನಗರದ ಮೇಲೆ ಅಕ್ಬರ್ನ ಸೈನ್ಯ ದಾಳಿ ಮಾಡಿರುತ್ತೆ. ಅಪಾರವಾದ ಸಂಪತ್ತನ್ನ ಆತನಿಗೆ ನೀಡುವುದರೊಂದಿಗೆ ಅಕ್ಬರ್ನ ಮಗ ದನಿಯಾಲ್ಗೆ ತನ್ನ ಮಗಳನ್ನೂ ಕೊಟ್ಟು ವಿವಾಹ ಮಾಡುವುದರೊಂದಿಗೆ ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನಮ್ಮ ಇಬ್ರಾಹಿಂ ಆದಿಲ್ ಶಾ ಏನಿದ್ದಾರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಕ್ಬರನ ಸಮಕಾಲೀನ ಅಂತಕ್ಕಂಥ ಮಾಹಿತಿ ಇದರಿಂದ ನಮಗೆ ತಿಳಿದು ಬರುತ್ತದೆ. ಓಕೆ, ಇದಾದ್ಮೇಲೆ 1619ರಲ್ಲಿ ಬೀದರನ್ನ ಗೆದ್ದು ವಿಜಯಪುರದೊಂದಿಗೆ ವಿಲೀನ ಮಾಡ್ಕೋತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈತ ಬೀದರ್ನ ಬರಿದ್ಶಾಹಿಗಳನ್ನ ಸೋಲಿಸಿ ವಿಜಯಪುರದೊಂದಿಗೆ ವಿಲೀನ ಮಾಡ್ಕೊಳ್ತಾನೆ. ಬೀದರ್ನ ಅವನತಿಗೆ ಕಾರಣ ವಿಜಯಪುರದ ಶಾಹಿ ಸುಲ್ತಾನರು ಅನ್ನೋದು ನಿಮ್ಗೆ ನೆನಪಿರ್ಬೇಕು. ಅರ್ಥ ಆಯ್ತಾ? ಓಕೆ, ಈ ಇಬ್ರಾಹಿಂ ಒಂದು ಬಹುಮುಖ ಪ್ರತಿಭೆ. ಕೇವಲ ಆಡಳಿತದಲ್ಲಿ ಅಷ್ಟೇ ಅಲ್ಲದೆ ಈತ ಧರ್ಮ ಸಹಿಷ್ಣುವೂ ಕೂಡ ಆಗಿದ್ದ. ಯಾಕಂದ್ರೆ ಸುನ್ನಿ ಮುಸಲ್ಮಾನನಾಗಿದ್ರು ಕೂಡ ಎಲ್ಲ ಧರ್ಮಗಳನ್ನು ಕೂಡ ಈತ ಗೌರವಿಸ್ತಿದ್ದ. ಶಾಹಿ ಮುಸಲ್ಮಾನರಿರ್ಬೋದು, ಹಿಂದೂಗಳನ್ನಿರ್ಬೋದು, ಈತ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದ. ಮತ್ತು ತನ್ನ ರಾಜಧಾನಿಯ ಕೋಟೆಯಲ್ಲಿ ನರಸಿಂಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದ. ನೋಡಿ, ಮುಸ್ಲಿಂ ದೊರೆ ಆದ್ರೂ ಕೂಡ ಹಿಂದೂ ಮುಸ್ಲಿಮರ ಏಕತೆಗಾಗಿ ಈತ ಶ್ರಮಿಸ್ತಾನೆ. ಹಾಗಾಗಿ ಈತನನ್ನ ಜಗದ್ಗುರು ಅಂತ ಕರೀತಾರೆ. ಬಹಳ ಎಕ್ಸಾಂಪಲ್ ಪ್ರಶ್ನೆ, ಈ ಕೆಳಗಿನ ಯಾವ ವಿಜಯಪುರದ ಸುಲ್ತಾನನನ್ನ ಬಾದಶಾ ಜಗದ್ಗುರು ಅಂತ ಕರೀತಾರೆ ಅಂತ. ಜಗದ್ಗುರು ಚಕ್ರವರ್ತಿ ಅಂತ ಕರೆಯಲ್ಪಡುತ್ತಿದ್ದಂತ ವಿಜಯಪುರದ ಶಾಹಿ ಸುಲ್ತಾನ ಎರಡನೇ ಇಬ್ರಾಹಿಂ ಆದಿಲ್ ಶಾ. ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಬಿರುದಿತ್ತು, ಇಲ್ಲಿ ಟೈಪ್ ಆಗಿಲ್ಲ ನೋಡಿ, ಅಬ್ಲ ಬಾಬಾ ಅಂತ. ಅಬ್ಲ ಬಾಬಾ ಅಂತ KPSC ಎಕ್ಸಾಮ್ ಅಲ್ಲಿ ಕೇಳಿದರೆ ಅಬ್ಲ ಬಾಬಾ ಅಂದ್ರೆ ಬಡವರ ಬಂಧು ಅಂತ. ಈತನನ್ನ ಬಡವರ ಬಂಧು, ಇದು ಪುಸ್ತಕದಲ್ಲಿ ಕೂಡ ಮೋಸ್ಟ್ಲಿ ಮಿಸ್ ಆಗಿರ್ಬೇಕು ಅನ್ಸುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾರ್ಯಾರು ಪುಸ್ತಕ ಓದ್ತಾ ಇದ್ರೆ ಈ ಪಾಯಿಂಟ್ ನಲ್ಲಿ ಹೋಗಿ ಆಡ್ ಮಾಡ್ಕೊಬಿಡಿ. ಅಬ್ಲ ಬಾಬಾ ಅಂತ ಕೂಡ ಕರಿತಾ ಇದ್ರು, ಅಂದ್ರೆ ಬಡವರ ಬಂಧು. ಜಗದ್ಗುರು ಅಬ್ಲ ಬಾಬಾ ಎಂದು ಕರೆಯಲ್ಪಡುತ್ತಿದ್ದಂತ ವಿಜಯಪುರದ ಸುಲ್ತಾನ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಆಮೇಲೆ ಈತ ಸಂಗೀತಕ್ಕೆ ವಿಶೇಷ ಮಹತ್ವವನ್ನ ನೀಡಿದ್ದ. ಹಾಗಾಗಿ ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನ ರಚಿಸಿದ್ದ. ಉರ್ದು ಭಾಷೆಯಲ್ಲಿ. ಯಾವ ಭಾಷೆಯಲ್ಲಿತ್ತು? ಉರ್ದು ಭಾಷೆಯಲ್ಲಿತ್ತು. ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನ ರಚಿಸ್ತಾನೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈ ಕೃತಿ ಸಂಗೀತಕ್ಕೆ ಸಂಬಂಧಿಸಿದೆ. ಯಾಕಂದ್ರೆ ನೋಡಿ, ಡೆಪ್ತ್ ಆಗಿ ಏನಾರ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಈ ಕೃತಿಯಲ್ಲಿ 19 ರಾಗಗಳು, 59 ಗೀತೆಗಳಿದ್ದು. ಯಾಕಂದ್ರೆ ಇತ್ತೀಚೆಗೆ ನಾವ್ ಎಷ್ಟೇ ಓದಿದ್ರು ಕೂಡ ಲಕ್ಷಾಂತರ ಕೃತಿಗಳಿರೋದ್ರಿಂದ, ಅದ್ರ ಒಳ ಹೊಕ್ಕು ಒಂದೊಂದು ಪ್ರಶ್ನೆಗಳು ಬರೋದ್ರಿಂದ ನಾವು ಉತ್ತರ ಬರೀತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಪ್ರಮುಖ ಕೃತಿಗಳ ಒಂದಷ್ಟು ಮಾಹಿತಿಗಳಾದ್ರೂ ನಿಮಗೆ ತಿಳಿದಿರ್ಲಿ ಅಂತ ಒಂದಿಷ್ಟು ವಿಷಯವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಈ ಕೃತಿಯಲ್ಲಿ 19 ರಾಗಗಳು, 59 ಗೀತೆಗಳಿದ್ದು. ಮತ್ತು ಈ ಕೃತಿಯ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ, ಹಿಂದೂ ದೇವತೆಗಳಾದ ಗಣೇಶ, ಸರಸ್ವತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗುತ್ತೆ. ಈತ ಮುಸಲ್ಮಾನ ದೊರೆ ಆದ್ರೂ ಕೂಡ ಹಿಂದೂ ದೇವತೆಗಳ ಶ್ಲೋಕಗಳೊಂದಿಗೆ ಈ ಕೃತಿಯನ್ನ ಬರೆಯಲು ಪ್ರಾರಂಭಿಸಿದ್ದಾರೆ. ನೆಕ್ಸ್ಟ್, ಈತನ ಕಾಲದಲ್ಲಿ ಇಂಗ್ಲಿಷರೊಂದಿಗೆ ವ್ಯಾಪಾರ ಸಂಬಂಧಗಳು ಬೆಳೆಯಲು ಪ್ರಾರಂಭ ಆಗ್ತವೆ. ರಾಲ್ಫ್ ಫಿಂಚ್ ಅಂತ, ರಾಲ್ಫ್ ಫಿಂಚ್ ಅಂತಕ್ಕಂಥವನು ಇಂಗ್ಲಿಷ್ ವ್ಯಾಪಾರಿ. ಯಾರು ಹೇಳ್ರಿ? ಇಂಗ್ಲಿಷ್ ವ್ಯಾಪಾರಿ 1585ರಲ್ಲಿ ಈತನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಯಾರು ಹೇಳ್ರಿ? ರಾಲ್ಫ್ ಫಿಂಚ್. ಯಾರು ರಾಲ್ಫ್ ಫಿಂಚು? ಇಂಗ್ಲಿಷ್ ವ್ಯಾಪಾರಿ. ಯಾರ ಆಸ್ಥಾನಕ್ಕೆ ಬಂದಿದ್ದ? ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಆಸ್ಥಾನಕ್ಕೆ ಬಂದಿದ್ದ. ಎಷ್ಟರಲ್ಲಿ ಬಂದಿದ್ದ? 1585ರಲ್ಲಿ ಬಂದಿದ್ದ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ವಾಸ್ತುಶಿಲ್ಪಕ್ಕೆ ವಿಶೇಷ ಕೊಡುಗೆಯನ್ನ ನೀಡುತ್ತಾನೆ. ಹಾಗಾಗಿ ನವರಸಪುರ ಎಂಬ ಹೊಸನಗರವನ್ನ ನಿರ್ಮಾಣ ಮಾಡ್ತಾನೆ. ಪ್ರತಿ ಪಾಯಿಂಟ್ ಇಂಪಾರ್ಟೆಂಟು. ಇದರ ಜೊತೆಗೆ ನೋಡಿ, ಇಬ್ರಾಹಿಂ ರೋಜಾ, ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಮಲ್ಲಿಕ್ ಜಹಾನ್ ಮಸೀದಿ, ಆನಂದ್ ಮಹಲ್. KPSC ಗ್ರೂಪ್ ಸಿಲ್ ಕೇಳಿದರೆ ಆನಂದ್ ಮಹಲ್ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ. ಮೆಹತಾರ್ ಮಹಲ್, ಸಾತ್ ಮಂಜಿಲ್, ತಾಜ್ ಬಾವಡಿ ಈತನ ಕಾಲದಲ್ಲಿ ನಿರ್ಮಾಣ ಆಗ್ತವೆ. 20ಕ್ಕಿಂತ ಹೆಚ್ಚು ಅರಮನೆಯನ್ನ ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಇಬ್ರಾಹಿಂ ರೋಜಾ ಇರ್ಬೋದು, ಮಲ್ಲಿಕ್ ಜಹಾನ್ ಮಸೀದಿ ಇರ್ಬೋದು, ಆನಂದ್ ಮಹಲ್ ಇರ್ಬೋದು, ಮೆಹತಾರ್ ಮಹಲ್ ಇರ್ಬೋದು, ಸಾತ್ ಮುಂಜಿಲ್ ಇರ್ಬೋದು, ತಾಜ್ ಬಾವಡಿ ಇರ್ಬೋದು, ಈ ತರ ಕಾಲದಲ್ಲಿ ನಿರ್ಮಾಣ ಆಗಿವೆ. ನೋಡಿ, ಇಬ್ರಾಹಿಂ ರೋಜಾ ಬಗ್ಗೆ ಸ್ವಲ್ಪ ಡಿಟೈಲ್ ಇನ್ಫಾರ್ಮೇಶನ್ ನೋಡೋಣ.
ಎರಡನೇ ಇಬ್ರಾಹಿಂ ಆದಿಲ್ ಶಾನು 1626ರಲ್ಲಿ ತನ್ನ ಹೆಂಡತಿ ತಾಜ್ ಸುಲ್ತಾನಳಿಗಾಗಿ ನಿರ್ಮಾಣ ಮಾಡ್ತಾನೆ. 1626ರಲ್ಲಿ. ಎಷ್ಟರಲ್ಲಿ? 1626ರಲ್ಲಿ. ಯಾತಕ್ಕೋಸ್ಕರ? ತಾಜ್ ಸುಲ್ತಾನಳಿಗಾಗಿ, ಅವಳ ನೆನಪಿಗಾಗಿ. ಸೊ ಇದ್ರಲ್ಲಿ ಏನೇನಿದೆ? ಇಬ್ರಾಹಿಮನ ಸಮಾಧಿನೂ ಇದೆ, ಮತ್ತೆ ಆತನ ಸಂಬಂಧಿಕರ ಸಮಾಧಿನೂ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇದೊಂದು ಜೋಡಿ ಕಟ್ಟಡ. ಏನ್ ಜೋಡಿ ಕಟ್ಟಡ ಅಂದ್ರೆ, ಒಂದ್ ಕಡೆ ಸಮಾಧಿ ಇದೆ, ಇನ್ನೊಂದ್ ಕಡೆ ಮಸೀದಿ ಇದೆ. ಹಾಗಾಗಿ ಇದನ್ನ ಜೋಡಿ ಕಟ್ಟಡ ಅಂತೀವಿ. ಸಮಾಧಿ ಅಂದ್ರೆ ಸತ್ತವ್ರನ್ನ ಮುಚ್ಚಿರೋದು, ಮಸೀದಿ ಅಂದ್ರೆ ಪ್ರಾರ್ಥನಾ ಮಂದಿರ. ಕಮಲದ ದಳಗಳ ವಿನ್ಯಾಸದಿಂದ ಗುಮ್ಮಟವನ್ನ ರಚನೆ ಮಾಡಿದರೆ. ಕಮಲದ ದಳಗಳ ವಿನ್ಯಾಸದಂತೆ ಗುಮ್ಮಟವನ್ನ ರಚನೆ ಮಾಡಿದರೆ. ಇದರ ಗೋಡೆಗಳ ಮೇಲೆ ಕುರಾನಿನ ವಾಕ್ಯಗಳಿವೆ. ಇದರ ಶಿಲ್ಪಿ ಮಲ್ಲಿಕ್ ಸಂದಲ್. ವೆರಿ ಇಂಪಾರ್ಟೆಂಟ್. ಇಬ್ರಾಹಿಂ ರೋಜಾದ ಶಿಲ್ಪಿ ಮಲ್ಲಿಕ್ ಸಂದಲ್. ಇದು ಭಾರತದ ಏಕೈಕ ರೋಜಾ ಅಂತ ಕರಿತೀವಿ. ಭಾರತದ ಏಕೈಕ ರೋಜಾ. ನೋಡಿ, ಇದು ಕಜಿನ್ಸ್, ಡಾಕ್ಟರ್ ಕಜಿನ್ಸ್ ಕೇಳಿದರೆ ಎಕ್ಸಾಮ್ ಅಲ್ಲಿ. ಇದನ್ನ ದಕ್ಷಿಣದ ತಾಜ್ ಮಹಲ್ ಅಂತ ಕರೆದಿದ್ದಾರೆ. ದಕ್ಷಿಣ ಭಾರತದ ತಾಜ್ ಮಹಲ್. ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆದಿರೋದು ಯಾರು ಅಂದ್ರೆ ಡಾಕ್ಟರ್ ಕಜಿನ್ಸ್. ಯಾವ್ದನ್ನ? ಇಬ್ರಾಹಿಂ ರೋಜಾವನ್ನ. ವೆರಿ 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 ಇಂಪಾರ್ಟೆಂಟ್. ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದು? ಇಬ್ರಾಹಿಂ ರೋಜಾ. ಯಾರನ್ನ ಕರೆದಿರೋದು? ಕಜಿನ್ಸ್. ನೋಡಿ, ಫರ್ಗ್ಯೂಸನ್ ಏನಂತ ಹೇಳಿದಾನೆ ಅಂದ್ರೆ, ಇದರ ಭವ್ಯತೆಯನ್ನ ಮೀರಿಸುವ ಕಟ್ಟಡ ಜಗತ್ತಿನಲ್ಲಿ ಬೇರಾವುದೂ ಇಲ್ಲ ಅಂತ ಹೇಳಿದಾನೆ. ಇದರ ಭವ್ಯತೆಯನ್ನ ಮೀರಿಸುವ ಕಟ್ಟಡ ಜಗತ್ತಿನಲ್ಲಿ ಬೇರಾವುದೂ ಇಲ್ಲ. ಅಂದ್ರೆ ಏನ್ ರೋಜಾ ಅಂದ್ರೆ ಏನು? ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ನೋಡಿ. ಸ್ವಲ್ಪ ಹುಡುಗರು ಅದನ್ನ ಕೇಳ್ತೀರಾ. ಒಂದು ಎತ್ತರವಾದ ಕಟ್ಟೆಯನ್ನ ನಾವು ಜಗತ್ತಿ ಅಂತೀವಿ ಹಳ್ಳಿ ಭಾಷೆಯಲ್ಲಿ. ಅದ್ರ ಮೇಲೆ ಒಂದು ಸಮಾಧಿ, ಗೋರಿ ಮತ್ತು ಮಸೀದಿಯನ್ನ ಕಟ್ಟಿ, ಸುತ್ತಲೂ ಉದ್ಯಾನವನ ಹಾಗೂ ಆವರಣ ಗೋಡೆ ಅಂದ್ರೆ ಕಾಂಪೌಂಡ್ ಅನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ರೋಜಾ ಅಂತ ಕರಿತೀವಿ. ಇಟ್ ಇಸ್ ದ ವಂಡರ್ಫುಲ್ ಮಾನ್ಯುಮೆಂಟ್. ಭಾರತದ ಒಂದು ಅತ್ಯುತ್ತಮ ಸ್ಮಾರಕ ಅಂತಾನೆ ಕರಿಬಹುದು ಇದನ್ನ. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ಈ ಕಡೆ ಸಮಾಧಿ, ಈ ಕಡೆ ಮಸೀದಿ, ಸುತ್ತಲೂ ಕೂಡ ಉದ್ಯಾನವನ, ಆ ಉದ್ಯಾನವನದ ಸುತ್ತಲೂ ಕೂಡ ಆವರಣ ಗೋಡೆಗಳು. ಇದನ್ನೇ ನಾವು ರೋಜಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಇದಾದ್ಮೇಲೆ ಮೊಹಮ್ಮದ್ ಆದಿಲ್ ಶಾ. ಈತನ ಬಗ್ಗೆನೂ ಕೂಡ 2026ರಲ್ಲಿ ಮೊನ್ನೆ ಕೆಪಿಎಸ್ಸಿ ಗ್ರೂಪ್ಸ್ ಇಂಜಿನಿಯರ್ ಎಕ್ಸಾಮ್ಸ್ ಅಲ್ಲಿ ಏನೋ ಒಂದು ಪ್ರಶ್ನೆ ಬಂದಿತ್ತು. ಕೆಪಿಎಸ್ಸಿ ಕೆಇಎ ಗ್ರೂಪ್ಸ್ ಇಲ್ಲಿ ಇದೆ 2026ರಲ್ಲಿ. 1635ರಲ್ಲಿ ಮೊಘಲ್ ದೊರೆ ಶಹಜಾನನ ವಿರುದ್ಧ ಸೋತು ಕಪ್ಪವನ್ನ ಕೊಡ್ತಾನೆ. ಅಂದ್ರೆ ಶಹಜಾನನ ವಿರುದ್ಧ ಸೋಲ್ತಾನೆ. ಇವನ ದಂಡನಾಯಕನಾದ ರಣದುಲ್ಲಾ ಖಾನ್ ಮತ್ತು ಶಹಜಿ ಭೋಂಸ್ಲೆ, ಶಿವಾಜಿಯ ತಂದೆ, ನೆನಪಿರಲಿ, ಶಿವಾಜಿಯ ತಂದೆ ಯಾವ ವಿಜಯಪುರದ ಆದಿಲ್ ಶಾನ ಜಾಗೀರುದಾರರಾಗಿದ್ರು ಅಂತ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳಿದರೆ ಮೊಹಮ್ಮದ್ ಆದಿಲ್ ಶಾನ ಜಾಗೀರುದಾರರಾಗಿದ್ದರು. ಸೊ ನಂತರ ಶಹಜಿ ಭೋಂಸ್ಲೆ ಮಗ ಶಿವಾಜಿ ಇವರಿಂದ ಹಲವು ಕೋಟೆಗಳನ್ನ ವಶಪಡಿಸಿಕೊಂಡು ಆಗ ಮೊಹಮ್ಮದನು ಶಹಜಿಯನ್ನ ಬಂಧಿಸಿದ್ದು ಕೂಡ ಉಂಟು. ಇದರ ಸಂಪೂರ್ಣ ವಿವರಣೆಯನ್ನ ಶಿವಾಜಿ ಪಾಠ ಮಾಡ್ಬೇಕಾದ್ರೆ ಕೊಡ್ತೀನಿ. ಓಕೆ, ನೆಕ್ಸ್ಟ್. ಆಗ ಶಿವಾಜಿ ಕೊಂಡಾಣ ಕೋಟೆಯನ್ನ ಬಿಟ್ಟುಕೊಟ್ಟು ತನ್ನ ತಂದೆಯನ್ನ ಬಂಧನದಿಂದ ಬಿಡಿಸಿಕೊಳ್ತಾರೆ. ಇದ್ರ ಬಗ್ಗೆ ಹೆಚ್ಚು ವಿವರಣೆಯನ್ನ ನಾವೇನ್ ಮಾಡೋಣ? ಶಿವಾಜಿ ಓದ್ಬೇಕಾದ್ರೆ ಅಬ್ಸರ್ವ್ ಮಾಡೋಣ. ಮೊಹಮ್ಮದನು ಜಗತ್ ಪ್ರಸಿದ್ಧವಾದ ಗೋಳ ಗುಮ್ಮಟವನ್ನ 1656ರಲ್ಲಿ ನಿರ್ಮಾಣ ಮಾಡ್ತಾರೆ. ವೆರಿ 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 ಇಂಪಾರ್ಟೆಂಟ್. ಜೊತೆಗೆ ಇವರ ಆಸ್ಥಾನದಲ್ಲಿ ರಂಭಾ ಅಥವಾ ರಾಧಾಬಾಯಿ ಇದರಲ್ಲಿ ಇರ್ತಾರೆ. ಗೋಳ ಗುಮ್ಮಟದಲ್ಲಿ ಅವ್ರನ್ನು ಕೂಡ ಸಮಾಧಿ ಮಾಡಲಾಗಿದೆ. ಈ ರಂಭಾ ಯಾರು ಅಂದ್ರೆ ಖ್ಯಾತ ನರ್ತಕಿ, ಫೇಮಸ್ ಡ್ಯಾನ್ಸರ್. ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ರಂಭಾ ಯಾರ ಆಸ್ಥಾನದಲ್ಲಿ ಇದ್ರು ಅಂತ. ವಿಜಯಪುರದ ಆದಿಲ್ ಶಾಹಿಗಳು, ಬಹುಮನಿ ಸುಲ್ತಾನರು, ಮೈಸೂರಿನ ಒಡೆಯರು, ವಿಜಯನಗರ ಅಂತ 4 ಆಪ್ಷನ್ ಇತ್ತು. ಸೊ ದಟ್ಸ್ ವೈ ವಿಜಯಪುರದ ಆದಿಲ್ ಶಾಹಿಗಳು. ಯಾಕಂದ್ರೆ ಫೇಮಸ್ ಡ್ಯಾನ್ಸರ್ ಮತ್ತು ಆತನ ಪ್ರೀತಿಗೆ ಪಾತ್ರಳಾಗಿದ್ಲು. ಹಾಗಾಗಿ ಆಕೆಯನ್ನು ಕೂಡ ಗೋಳ ಗುಮ್ಮಟದಲ್ಲಿ ಸಮಾಧಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ರಂಭಾ ಯಾರ ಸ್ಥಾನದಲ್ಲಿ ಇದ್ರು ಅಂತ 2017 ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಬಂದಿತ್ತು. ಸ್ನೇಹಿತರೆ, ಗೋಳ ಗುಮ್ಮಟದ ಬಗ್ಗೆ ಒಂದು ಹೆಚ್ಚು ವಿಚಾರವನ್ನ ನಾವು ತಿಳ್ಕೋಬೇಕು ಅಂದ್ರೆ, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ವೆರಿ ಇಂಪಾರ್ಟೆಂಟ್. ಮೊಹಮ್ಮದ್ ಆದಿಲ್ ಶಾನು ತನ್ನ ಹೆಂಡತಿ ಮಕ್ಕಳಿಗಾಗಿ ನಿರ್ಮಾಣ ಮಾಡಿದಂತ ಸಮಾಧಿಗಳು ಇಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇದರ ಕಟ್ಟಡದ ಕಾಲಮಾನ 1626ರಿಂದ 1656. ಇದು ಮಲ್ಲಿಕ್ ಸಂದಲ್ ಅಂತಕ್ಕಂಥ ಶಿಲ್ಪಿಯ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ. ಬಟ್ ಇದರ ಕಾರ್ಯ ಸಂಪೂರ್ಣವಾಗಿದ್ದು ಯಾಕೂಬ್ ಎಂಬ ಶಿಲ್ಪಿಯಿಂದ. ನೋಡಿ, 1626ರಿಂದ 1656 ಇದರ ನಿರ್ಮಾಣ ಕಾರ್ಯ. ನಿರ್ಮಾಣ ಪ್ರಾರಂಭವಾದಾಗ ಇದ್ದ ಶಿಲ್ಪಿ ಮಲ್ಲಿಕ್ ಸಂದಲ್. ಇದನ್ನ ಕಂಪ್ಲೀಟ್ ಮಾಡಿದಂತ ಶಿಲ್ಪಿ ಯಾಕೂಬ್. ಕ್ವಶನ್ ನೋಡ್ಕೊಂಡು ನೀವು ಉತ್ತರ ಬರಿಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಅಷ್ಟಕೋನದ 7 ಅಂತಸ್ತಿನ ಗುಮ್ಮಟ ಇದಾಗಿದೆ. ಜಗತ್ತಿನ 2ನೇ ಅತ್ಯಂತ ದೊಡ್ಡ ಗುಮ್ಮಟ ಅಂತಾರೆ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂತಾರೆ. ಭಾರತದಲ್ಲಿ ಅತ್ಯಂತ ದೊಡ್ಡ ಗುಮ್ಮಟ ಮತ್ತು ಜಗತ್ತಿನ 2ನೇ ಅತ್ಯಂತ ದೊಡ್ಡ ಗುಮ್ಮಟ ರೋಮ್ನ ಬೆಸಿಲಿಕಾ ಚರ್ಚ್ ಜಗತ್ತಿನ ಅತ್ಯಂತ ದೊಡ್ಡ ಗುಮ್ಮಟವಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇಲ್ಲಿ ವಿಶೇಷ ಏನು?
ಪಿಸುಮಾತಿನ ಗ್ಯಾಲರಿ ಇದೆ. ನಾವು ಒಂದ್ಸಲ ಪಿಸ್ ಕೊಟ್ರೆ ಸಾಕು, ಅದು ಅನೇಕ ಸಲ ರಿಫ್ಲೆಕ್ಷನ್ ಆಗುತ್ತೆ. ನಾವು ಒಂದ್ಸಲ ಮಾತಾಡಿದ್ರೆ ಅನೇಕ ಸಲ ಅದು ರಿಫ್ಲೆಕ್ಷನ್ ಆಗುತ್ತೆ. ಹಾಗಾಗಿ ಅದನ್ನ ಪಿಸುಮಾತಿನ ಗ್ಯಾಲರಿ ಅಂತೀವಿ. ಯಾರು ಗೋಳ ಗುಮ್ಮಟವನ್ನ ನೋಡಿರ್ತೀರಾ, ಇದನ್ನ ಎಂಜಾಯ್ ಮಾಡಿರ್ತೀರಾ. ಇದರ ಕಾರ್ಯ ಕಂಪ್ಲೀಟ್ ಆಗಿದ್ದು ಔರಂಗಜೇಬನ ಕಾಲದಲ್ಲಿ, ಕಂಪ್ಲೀಟ್ ಇದು ಫಿನಿಶ್ ಆಗಿದ್ದು ಔರಂಗಜೇಬನ ಕಾಲದಲ್ಲಿ 1686ರಲ್ಲಿ. ಎಷ್ಟರಲ್ಲಿ? 1686ರಲ್ಲಿ. ಸೊ ಮೊಹಮ್ಮದ್ ಆದಿಲ್ ಶಾನ ನಂತರ ಎರಡನೇ ಆಲಿ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಶಿವಾಜಿ ಇವನ ದಂಡನಾಯಕ ಅಫ್ಜಲ್ ಖಾನ್ ಅನ್ನ ಕೊಲ್ತಾನೆ. ಈ ಎಲ್ಲ ವಿಚಾರಗಳನ್ನ ಡೆಪ್ತ್ ಆಗಿ ನಾವು ಶಿವಾಜಿ ಅವ್ರ ಬಗ್ಗೆ ಓದ್ಬೇಕಾದ್ರೆ ನೋಡೋಣ. ಅಫ್ಜಲ್ ಖಾನ್ ಎರಡನೇ ಆಲಿ ಆದಿಲ್ ಶಾನ ದಂಡನಾಯಕ. ಈ ಸಂದರ್ಭದಲ್ಲಿ ಮೊಘಲರು ಎರಡನೇ ಬಾರಿಗೆ ವಿಜಯಪುರದ ಮೇಲೆ ದಾಳಿ ಮಾಡ್ತಾರೆ. ಸೊ ಇನ್ನ ಕೊನೆ ದೊರೆ ಸಿಕಂದರ್ ಆದಿಲ್ ಶಾ, ಯಾರೆಲ್ರಿ? ಕೊನೆ ದೊರೆ ಸಿಕಂದರ್ ಆದಿಲ್ ಶಾ ಔರಂಗಜೇಬ ಈತನ ಮೇಲೆ ದಾಳಿ ಮಾಡಿ 1686ರಲ್ಲಿ ವಿಜಯಪುರ ಮನೆತನವನ್ನ ಗೆದ್ಗಂತಾನೆ. ಅಂದ್ರೆ ವಿಜಯಪುರ ಮನೆತನ ಅಂತ್ಯ ಆಗಿದ್ದು ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ಸಿಕಂದರ್ ಆದಿಲ್ ಶಾನ ಕಾಲದಲ್ಲಿ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1686ರಲ್ಲಿ. ಇವರ ಅಂತ್ಯಕ್ಕೆ ಕಾರಣ ಯಾರು ಅಂದ್ರೆ ಔರಂಗಜೇಬ್. ಯಾವ ಸಾಮ್ರಾಜ್ಯದೊಂದಿಗೆ ವಿಜಯಪುರದ ಆದಿಲ್ಶಾಹಿಗಳು ವಿಲೀನ ಆದ್ರು ಅಂದ್ರೆ ಮೊಘಲ್ ಸಾಮ್ರಾಜ್ಯದೊಂದಿಗೆ. ಈ ತರ ನಮ್ಗೆ ಈ ಲೈನ್ ಮೇಲೆ ಇಷ್ಟು ಕಂಟೆಂಟ್ ಗಳು ನೆನಪಿರ್ಬೇಕಾಗುತ್ತೆ. ಓಕೆನಾ? ಇದಾದ್ಮೇಲೆ ಸಿಕಂದರನನ್ನ ದೆಹಲಿಗೆ ಕರ್ಕೊಂಡೋಗಿ ಅಲ್ಲಿ ಅರೆಸ್ಟ್ ಮಾಡ್ತಾನೆ. ಈತ ಅಲ್ಲಿಯೇ ಸಾವನ್ನಪ್ತಾನೆ. ಯಾಕೆ ಈ ಪಾಯಿಂಟ್ ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ಕೆಎ ಕೆಪಿಎಸ್ಸಿ ಈ ತರ ಡಿಸ್ಕ್ರಿಪ್ಟಿವ್ ಕಂಟೆಂಟ್ ಮೇಲೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ. ನೋಡಿ, ಎಲ್ಲರೂ ಓದಿರ್ತೀರ. ನನ್ನ ಅಭಿಪ್ರಾಯದಲ್ಲಿ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಕಂಟೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಶ್ನೆಗಳನ್ನ ಅರ್ಥೈಸ್ಕೊಂಡು ತಾಳ್ಮೆಯಿಂದ ಯೋಚನೆ ಬರಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ನನ್ನ ಸಜೆಷನ್, ಒಂದು ನಮ್ ಕರ್ತವ್ಯ ಹೆಚ್ಚು ಹೆಚ್ಚು ಮಾದರಿ ಪ್ರಶ್ನೆಗಳನ್ನ ಬಿಡಿಸಿ ನಿಮಗೆ ಈಸಿ ಮಾಡ್ಕೊಡ ಅಂತ ಪ್ರಯತ್ನವನ್ನ ಮಾಡಬೇಕು. ಎರಡನೇದು, ನೀವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಬೇಕು. ಮೂರನೇದು, ನೀವು ಹೆಚ್ಚು ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬರೆದ್ರೆ ಸೊ ಎರರ್ಗಳು ಕಡಿಮೆ ಆಗ್ತವೆ. ಸೊ ಹಾಗಾಗಿ ಇವರ ಕಾಲದ ಸಾಹಿತ್ಯವನ್ನ ನೋಡೋದಾದ್ರೆ ರಫಿ ಉದ್ದುದ್ದೀನ್ ಶಿರಾಜ್ ಅಂತ ಇರ್ತಾನೆ. ನೋಡಿ, ಇವನ್ನೆಲ್ಲ ಗಟ್ಟಿ ಮಾಡ್ಕೊಬೇಕು, ಇದಕ್ಕೆ ವಿವರಣೆ ಕೊಡಕ್ಕಾಗಲ್ಲ. ತಜಕ್ ಕಿರತ್ ಉಲ್ ಮುಲ್ಕ್ ಅಂತ ರಫಿ ಉದ್ದೀನ್ ಶಿರಾಜ್ ಬರ್ದಿರ್ತಕ್ಕಂಥ ಕೃತಿ ತಜಕ್ ಕಿರತ್ ಉಲ್ ಮುಲ್ಕ್ ಅಂತ. ಫೆರಿಸ್ತಾ ತಾರಿಕ್ ಇ ಫೆರಿಸ್ತಾ ಇದನ್ನ ಬರ್ದಿರೋದು ಗುಲ್ಶಾನ್ ಎ ಇಬ್ರಾಹಿಂ. ಅಬ್ದುಲ್ ದೆಹಲ್ವಿ ಈ ಇಬ್ರಾಹಿಂ ನಾಮ ಅಂತ ಕೃತಿಯನ್ನ ಬರೀತಾನೆ. ಮುಲ್ಲಾ ಮುಸ್ರತಿ ಆಲಿಕ್ ನಾಮ ತಾರಿಕ್ ಇ ಸಿಕಂದರಿ ಅಂತ ಕೃತಿಯನ್ನ ಬರೀತಾನೆ. ನರಹರಿ ಕವಿ, ಇದು ಇಂಪಾರ್ಟೆಂಟ್, ತೊರವೆ ನಾರಾಯಣ ಕೃತಿಯನ್ನ ಬರೀತಾನೆ. ನೋಡಿ, ಇಲ್ಲಿ ಅಫ್ಜಲ್ ಖಾನ್ ಅಂತ ಹೇಳಿದ್ನಲ್ಲ ಆಗ್ಲೇ, ಆತನ ಇನ್ನೊಂದು ಹೆಸರು ಅಬ್ದುಲ್ ಬಟಾರಿ. 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಇದು ಶಿವಾಜಿ ಹೇಳ್ಬೇಕಾದ್ರೆ ವಿವರಣಾತ್ಮಕವಾಗಿ ನಾನು ಹೇಳ್ತೀನಿ ಅಫ್ಜಲ್ ಖಾನ್ ಯಾರು, ಇವರ ಮಾಹಿತಿ ಏನು ಅಂತ. ಚಿತ್ರಕಲೆ ಬಗ್ಗೆ ಕೂಡ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳು ಬರ್ತವೆ. ನಜುಮ್ ಅಲ್ ಉಲ್ಮಾ ಅಂತ 100 ಚಿತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕವನ್ನ ಬರೆದಿದ್ದಾನೆ. ಈ ಗ್ರಂಥ ನಜುಮ್ ಅಲ್ ಉಲ್ಮಾ ಎಂಬ ಗ್ರಂಥ 100 ಚಿತ್ರಗಳನ್ನ ಒಳಗೊಂಡಿದೆ. ಸೊ ವಿಜಯಪುರದ ಆದಿಲ್ಶಾಹಿ ಕಾಲದ ಚಿತ್ರಕಥೆಯ ಬಗ್ಗೆ ವಿವರಿಸುವ ಕೃತಿ ಯಾವುದು ಅಂದ್ರೆ ನಜುಮ್ ಅಲ್ ಹುಲ್ ಅಂತ. ಇಬ್ರಾಹಿಂನ ಕಿತಾಬಿ ನವರಸ್ ಅಂತಕ್ಕಂಥದ್ದು ಸಂಗೀತಕ್ಕೆ ಕೊಟ್ಟ ಶ್ರೇಷ್ಠ ಕೃತಿ, ಆಗ್ಲೇ ಡಿಸ್ಕಸ್ ಮಾಡಿದೆ ನಾನು. ಮೊಹಮ್ಮದ್ ಅಲಿ, ಫಾರೂಕ್ ಬೇಗ್, ಅಬ್ದುಲ್ ಖಾದರ್, ಮುಸ್ಲಿದ್ ಖಾನ್ ಎಂಬ ಚಿತ್ರಕಾರರಿದ್ರು. ನೋಡಿ, ಇವೆಲ್ಲ ನೋಡ್ಕೊಳ್ಳಿ. ಕೆಎಸ್ ಅಲ್ಲಿ ಈ ತರದ ವಿಚಾರಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ರಾಬರ್ಟ್ ಸ್ಕೇಲ್ಟನ್ ಅನ್ನು ಪೇಂಟಿಂಗ್ಸ್ ಆಫ್ ಬಿಜಾಪುರ ಎಂಬ ಕೃತಿ ರಚಿಸಿ ಶಾಹಿ ಚಿತ್ರಕಲೆಯನ್ನ ಬೆಳಕಿಗೆ ತಂದ ಅಂತ ಹೇಳ್ತಾರೆ. ಇದು ಕೆಎಸ್ ಅಂತ ಪರೀಕ್ಷೆಗಳಿಗೆ ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್, ಇದಾದ್ಮೇಲೆ ಇದು ವಿಜಯಪುರದ ಆದಿಲ್ಶಾಹಿಗಳ ಬಗ್ಗೆ ಡೆಪ್ತ್ ಆಗಿ ನೋಡಿದ್ರು. ಅದೇ ರೀತಿ ಇನ್ನೂ 4 ಮನೆತನಗಳಿವೆ. ಬೀದರ್ನ ಬರೀದ್ ಶಾಹಿಗಳು. ನೋಡಿ, ಇದರ ಸ್ಥಾಪಕ ಯಾರು? ಮ್ಯಾಥ್ಯೂ ಫಾಲೋಯಿಂಗ್ ಕೇಳ್ತಾರೆ. ಕಾಸಿಂ ಆಲಿ ಬರೀದ್ ಶಾಹಿ ಅಂತ. ಈತ ಮೂಲ ಟರ್ಕ್ನೋನು. ಅಲ್ಲಿಂದ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದು ಇಲ್ಲಿ ಬೀದರ್ನ ಅವರ ಒಂದು ಒಳ ರಾಜಕೀಯವನ್ನ ಲಾಭವಾಗಿ ಮಾಡಿಕೊಂಡು ಬೀದರ್ನಲ್ಲಿ ಬರೀದ್ ಶಾಹಿ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆಸ್ ಯೂಶುವಲ್ ಇವರ ರಾಜಧಾನಿ ಬೀದರ್. ವಿಜಯಪುರ, ಈಗ ಆಲಿ ಹೇಳಿದೆ, ವಿಜಯಪುರದ ಇಬ್ರಾಹಿಂ ಆದಿಲ್ ಶಾ ಬೀದರನ್ನ ವಶಪಡಿಸಿಕೊಳ್ಳುವುದರೊಂದಿಗೆ ಈ ಮನೆತನ ವಿಜಯಪುರದೊಂದಿಗೆ ವಿಲೀನ ಆಯ್ತು. ನೋಡಿ, ನಿಮ್ಗೆ ಇಲ್ಲಿ ಏನ್ ಗೊತ್ತಿರ್ಬೇಕು ಗೊತ್ತಾ? ಸ್ಥಾಪಕ ಯಾರು, ಇವರ ಅಂತ್ಯಕ್ಕೆ ಕಾರಣ ಯಾರು, ಇದು ಹೆಚ್ಚಾಗಿ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ನೆಕ್ಸ್ಟ್, ಅಹಮದ್ ನಗರದ ನಿಜಾಂ ಶಾಹಿ ನಿಮ್ಮೆಲ್ಲರಿಗೂ ಗೊತ್ತಿದಂಗೆ ವೆರಿ ಇಂಪಾರ್ಟೆಂಟ್. ನಿಜಾಂ ಮಲ್ಲಿಕ್ ಅಹಮದ್ ಅಂತಕ್ಕಂಥವ್ರು ಸ್ಥಾಪಕ. ನಿಜಾಂ ಮಲ್ಲಿಕ್ ಅಹಮದ್ ಅಂತ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯದ ವಿರುದ್ಧದ ಯುದ್ಧದಲ್ಲಿ ಹುಸೇನ್ ನಿಜಾಂ ಶಾಹಿ ಪಾಲ್ಗೊಳ್ತಾರೆ. ಅಂದ್ರೆ ತಾಳಿಕೋಟೆ ಕದನದಲ್ಲಿ ಪಾಲ್ಗೊಂಡಂತ ನಿಜಾಂ ಶಾಹಿ ಮನೆತನದ ದೊರೆ ಯಾರು ಅಂದ್ರೆ ಹುಸೇನ್ ನಿಜಾಂ ಶಾಹಿ. ಈತನೇ ರಾಮರಾಯನ ಕತ್ತನ್ನ ಕಡಿದವನು, ರಾಮರಾಯನನ್ನ ಕೊಲೆಯನ್ನ ಮಾಡಿದವನು. ಮತ್ತು ಅಹಮದ್ ನಗರದ ವೀರ ಮಹಿಳೆ ಚಾಂದ್ ಬೀಬಿ ಅಂತ ಇರ್ತಾಳೆ. ಈಕೆ ಮೊಘಲ್ ಚಕ್ರವರ್ತಿ ಅಕ್ಬರನ ವಿರುದ್ಧ ಹೋರಾಡದಂತ ದಕ್ಷಿಣ ಭಾರತದ ರಾಣಿ. ವೆರಿ ಇಂಪಾರ್ಟೆಂಟ್. ಮೊಘಲ್ ದೊರೆ ಶಹಜಹಾನ್ ಅಹಮದ್ ನಗರವನ್ನ ವಶಪಡಿಸ್ಕೊಳ್ತಾನೆ. ನೋಡಿ, ಶಹಜಹಾನ್ ಇದರ ಸ್ಥಾಪಕ ನಿಜಾಂ ಮಲ್ಲಿಕ್ ಅಹಮದ್. ಇದರ ಅಂತ್ಯಕ್ಕೆ ಕಾರಣ ಮೊಘಲ್ ದೊರೆ ಶಹಜಹಾನ್. ಬೀದರ್ನ ಅಂತ್ಯಕ್ಕೆ ಕಾರಣ ವಿಜಯಪುರದ ಆದಿಲ್ಶಾಹಿಗಳು. ಅಹಮದ್ ನಗರದ ಅಂತ್ಯಕ್ಕೆ ಕಾರಣ ಶಹಜಹಾನ್. ಇದು ಗೊತ್ತಿರ್ಲಿ.
ಅಹಮದ್ ನಗರವನ್ನು ಇತ್ತೀಚೆಗೆ ನಾವು ಅಹಲ್ಯ ನಗರ ಅಂತ ಕೂಡ ಕರಿತೀವಿ. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಅಹಲ್ಯ ನಗರ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬಿರಾರ್ನ ಇಮಾದ್ ಶಾಹಿಗಳು, ಇದರ ಸ್ಥಾಪಕ ಫತಾವುಲ್ಲಾ ಇಮಾದುಲ್ ಮುಲ್ಕ್ ಅಂತ. ಫತಾವುಲ್ಲಾ ಇಮಾದುಲ್ ಮುಲ್ಕ್ ಅಂತ. ಅಹಮದ್ ನಗರದ ಸುಲ್ತಾನರು ಈ ಮನೆತನವನ್ನು ವಶಪಡಿಸ್ಕೊಳ್ತಾರೆ. ಅಂದ್ರೆ ಈ ಮನೆತನದ ಅಂತ್ಯಕ್ಕೆ ಕಾರಣ ಅಹಮದ್ ನಗರದ ಸುಲ್ತಾನರು. ಅಹಮದ್ ನಗರದ ಸುಲ್ತಾನರು. ನೆಕ್ಸ್ಟ್ ಗೋಲ್ಕಂಡದ ಕುತುಬ್ ಶಾಹಿಗಳು. ಸೊ ನೋಡಿ, ಇದರ ಸ್ಥಾಪಕ ಕೂಲಿ ಕುತುಬ್ ಶಾ ಅಂತ. ಕೂಲಿ ಕುತುಬ್ ಶಾ ಅಂತ. ಸೊ ಈತ ತನ್ನ ಮಗನಿಂದಲೇ ಕೊಲೆಯಾಗ್ತಾನೆ, ಜಮೀನಿನಿಂದ ಕೊಲೆಯಾಗ್ತಕ್ಕಂಥದ್ದು ನೋಡ್ತೀವಿ. ಮಗನಿಂದಲೇ ಕೊಲೆಯಾದಂತ ಗೋಲ್ಕಂಡದ ಕುತುಬ್ ಶಾಹಿ ಯಾರು ಅಂದ್ರೆ ಕೂಲಿ ಕುತುಬ್ ಶಾ. ಈ ನಗರವನ್ನ ದಕ್ಕನ್ನ ರಾಣಿ ಅಂತ ಕರಿತೀವಿ. ಗೋಲ್ಕಂಡ ನಗರವನ್ನು ಏನಂತ ಕರಿತೀವಿ? ದಕ್ಕನ್ನ ರಾಣಿ. ಯಾವುದು? ಗೋಲ್ಕಂಡ. ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದರೆ ಅಪ್ಡೇಟೆಡ್, ಬರ್ಕಳ್ರಿ ಇದನ್ನ. ಇದರ ಪ್ರಸಿದ್ಧ ದೊರೆ ಇಬ್ರಾಹಿಂ ಪಟ್ಟಣ ಹುಸೇನ್ ಸಾಗರ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನೆ. ಇಬ್ರಾಹಿಂ ಪಟ್ಟಣ ಹುಸೇನ್ ಸಾಗರ. ಸೊ ಇದು ಇಂಪಾರ್ಟೆಂಟ್. ಇದ್ರ ಜೊತೆ ಬಹಳ ಇಂಪಾರ್ಟೆಂಟ್, ಹೈದರಾಬಾದ್ ನಲ್ಲಿರುವ ಚಾರ್ ಮಿನಾರ್ ಅನ್ನ ಮೊಹಮ್ಮದ್ ಕುಲಿ ಕುತುಬ್ ಶಾ ನಿರ್ಮಾಣ ಮಾಡ್ತಾನೆ. ಹೈದರಾಬಾದ್ ನಲ್ಲಿರುವ ಚಾರ್ ಮಿನಾರ್ ಅನ್ನ ಮೊಹಮ್ಮದ್ ಕುಲಿ ಕುತುಬ್ ಶಾ ನಿರ್ಮಾಣ ಮಾಡ್ತಾನೆ. ಇದಿಷ್ಟು ಕೂಡ ಶಾಹಿ ಸುಲ್ತಾನ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಟೆಂಟು. ಸೊ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಮೈಸೂರು ಒಡೆಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ವಂದನೆಗಳು. ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ನಮಸ್ಕಾರಗಳು.